ಒಳ್ಳೆ ಕೆಲಸಗಳು ಅಂದರೆ ಯಾವನು ಈ ಸರ್ಕಾರ ಏನು ಮಾಡಿಲ್ಲಮ್ಮ. ಕರಪ್ಷನ್ ಅನ್ನೋದು ತಾಂಡವಾಳ್ತಾ ಇದೆ ಮೇಡಮ್. ಅದ್ರ ನಿರ್ಮೂಲನೆ ಮಾಡಿದ್ರೆ ನಿಜವಾಗೂ ಸರ್ಕಾರಕ್ಕೆ ಒಳ್ಳೆ ನೇಮ್ ಬರುತ್ತೆ. ಎಲ್ಲೂ ಕಸನ ಎತ್ತಲ್ಲ, ಯಾರು ಅದು ಕೇಳೋಕ್ಕಿಲ್ಲ, ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗೆ ಆಗಿದೆ. ಈ ಥರ ಅವ್ರಿಗೇನೋ ದುಡ್ಡು ಬರೋದಿದ್ರೆ ಚೆನ್ನಾಗಿ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಇನ್ನೂ ಮೋದಿಯವರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಹತ್ರ ಈ ಗ್ಯಾರಂಟಿಗಳು ಕೊಟ್ಟುಬಿಟ್ಟು ಡೆವಲಪ್ಮೆಂಟು ಇವರು 5 ವರ್ಷದ ಅದೇನು ಮಾಡ್ತಾರೋ ಗೊತ್ತಿಲ್ಲ. ದೇವರಿಗೆ ಪ್ರೀತಿ ಆಗಬೇಕಮ್ಮ, ಅಷ್ಟೇ. ಸರ್ 2024ರಲ್ಲಿ ಮರೆಯೋಕ್ಕಾಗದಿರೋ ಘಟನೆ ಅಂತ ಹೇಳಿದ್ರೆ ಮೇಡಮ್ ಮೂಡೋದು ಹೇಳ್ಬೋದು ಮೇಡಮ್. ಮೂಡೋದು ಯಾಕೆ ಅಂತ ಹೇಳಿದ್ರೆ ಅದು ಅನಾವಶ್ಯಕವಾಗಿ ಡ್ರಾ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನಗಳಿಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಯಾಕೆಂದರೆ ಕೆಲವರಿಗೆ ನಿಜವಾದ ಸಂಗತಿ ಕೆಲವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮನವರಿಕೆ ಮಾಡೋದು ಪಬ್ಲಿಕ್ಕಿಗೆ ಒಳ್ಳೆಯದು ಅಂತ ಹೇಳ್ಬೋದು ಮೇಡಮ್. 2025ಕ್ಕೆ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ಕಾರದ ಕಡೆಯಿಂದ? ಈ ಸರ್ಕಾರ ಒಳ್ಳೆ ಕೆಲಸಗಳು ಮಾಡಿದ್ರೆ, ಈ ಕಂಪ್ಲೇಂಟ್ಗಳೆಲ್ಲ ಸರಿ ಮಾಡಿದ್ರೆ ನಿಜವಾಗೂ ಒಳ್ಳೆ ಹೆಸರು ಬರುತ್ತೆ ಮೇಡಮ್. ಸರ್ ನಿಮಗೆ 2024ರಲ್ಲಿ ಆ ಸರ್ಕಾರದ ಕೆಲಸಗಳಲ್ಲಿ ಯಾವುದನ್ನು ಹೇಳ್ತೀರಾ? ಒಳ್ಳೆ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳು ಅಂದರೆ ಯಾವನು ಈ ಸರ್ಕಾರ ಏನು ಮಾಡಿಲ್ಲಮ್ಮ. ಮಾಡೋ ಕೆಲಸನೇ ಮೇನು. ನಗರ ಸ್ವಚ್ಛಕ್ಕಾಗಿರಬೇಕು, ಶುದ್ಧವಾಗಿರಬೇಕು ಅಂತ ಬಂದು ಗದಗೆ ಹೇಳಿ 3ನೇ ದಿನಕ್ಕೇ ಎಲ್ಲ ಹೇಳ್ಬಿಟ್ರು. ಆದರೆ ಎಲ್ಲಿ ನೋಡಿದ್ರು ಕಸ ತುಂಬ ಒಳ್ಳಾಡ್ತಾ ಇದೆ. ಯಾರು ಎತ್ತವರೇ ಇಲ್ಲ, ಕೇಳೋರೇ ಇಲ್ಲ. ಇವಾಗ ಬೇಕಾದ್ರೆ ನೀವು ಫೋಟೋ ತೊಗೊಳ್ಳಿ, 6 ತಿಂಗಳಿಂದ ಕಸ ಇಲ್ಲ ಬಿದ್ದಿದೆ, 2 ಇಷ್ಟು ಬಿದ್ದಿದೆ. ಬೇಕಾದ್ರೆ ತೊಗೊಳ್ಳಿ, ನಾನು ತೋರಿಸ್ತೀನಿ. ಇಲ್ಲ ಇದೆ ಹಿಂದ್ಗಡೆನೇ ಇದೆ. ಎಲ್ಲೂ ಕಸನ ಎತ್ತಲ್ಲ, ಯಾರು ಅದು ಕೇಳೋಕ್ಕಿಲ್ಲ, ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗೆ ಆಗಿದೆ. ಈ ಥರ ಅವ್ರಿಗೇನೋ ದುಡ್ಡು ಬರೋದಿದ್ರೆ ಚೆನ್ನಾಗಿ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಈ ಥರ ಒಳ್ಳೆಯದು ಮಾಡಬೇಕು ಅನ್ನೋದು ಅವ್ರ ದಯ ಇಲ್ಲ. ಅವ್ರು 4 ಜನ ಇದ್ದು ಹೋಗ್ಬಿಡ್ಬೇಕು ಅನ್ನೋ ಥರ ಮಾಡ್ತಾಯಿದ್ದಾರಮ್ಮ. ನನಗೇನಿಲ್ಲ, ಈ ಗ್ಯಾರಂಟಿ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್. ಇದಕ್ಕೆ ಅದೇ ಹೇಳ್ತೀನಲ್ಲ, ಕಸ ಎತ್ತೋರಿಗೆ ಅವ್ರಿಗೆ ದುಡ್ಡು ಕೊಡೋಕ್ಕಲ್ಲ, ಇಲ್ಲಿ ಕಸ ಅವ್ರು ಎತ್ತಲ್ಲ. ಹಂಗಾಗಿ ಡೆವಲಪ್ಮೆಂಟಿಗೆ ದುಡ್ಡೇ ಇಲ್ಲ. ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಸೆಂಟ್ರಲ್ ಹೇಳ್ಬೇಕು ಅಂದರೆ ಸೆಂಟ್ರಲ್ ಹೇಳ್ಬೋದಲ್ಲ, ಸೆಂಟ್ರಲ್ನಲ್ಲೇ ಯಾರು ಮಾಡೋದು ಕೆಲಸ ಮೋದಿಯವ್ರು ಮಾಡ್ತಾಯಿದ್ದಾರೆ. ಯಾವುದೋ ಒಂದು ಬೆಟ್ಟದ ಹತ್ರ ಯಾವುದೋ ಒಂದು ಊರಿಗೆ ರೈಲ್ವೆನೇ ಕನೆಕ್ಟ್ ಮಾಡಿದ್ದಾರೆ. ಯಾವ ವರ್ಷದಲ್ಲಿ ಯಾರೂ ಮಾಡಿಲ್ಲ, ನನಗೆ ಹೆಸರು ಜ್ಞಾಪನ ಇಲ್ಲ. ಅದು ನೆನ್ನೆ ಕೂಡ ನಾನು ನೋಡಿದೆ. ಅದು ಭಾಳ ಸಾವಿರಾರು ಜನಕ್ಕೆ ಅದು ಉಪಯೋಗ ಆಗಿದೆ. ಯಾವುದು ಜಮ್ಮು ಕಾಶ್ಮೀರ, ಅದೊಂದು. ಇನ್ನೊಂದು ಈ ಕಡೆ ಯಾವುದು ಸಿಕ್ಕಿಂ ಕಡೆನೂ ಒಂದು ಮಾಡಿದ್ದಾರೆ, ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ರೋಡು ಕೂಡ ಇದಾಕಿ ಟ್ರೈನ್ ಕೂಡ ಮಾಡಿದ್ದಾರೆ. ಇತಿಹಾಸದಲ್ಲೇ ಅದು ಮಾಡಿಲ್ಲ ಅಂಥ ಟ್ರೈನ್ಗಳೆಲ್ಲ ಹಾಕಿದ್ದಾರೆ. ಇವರು ಬಂದಮೇಲೆ ಟ್ರೈನ್ಗಳು ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲ ಕಡೆನೂ ಇಂಪ್ರೂವ್ಮೆಂಟ್ ಇದೆ. ರೋಡುಗಳಂತೂ ರಾಜಧಾನಿಗೆ ಎಲ್ಲ ಸ್ಟೇಟ್ನಿಂದ ಕನೆಕ್ಟೇನ್ ಇದೆ. ಬ್ಯೂಟಿಫುಲ್ ರೋಡ್ ಆಗಿದೆ. ಈ ರೋಡ್ಗಳು ನಾವೆಂದೂ ನೋಡಿರಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮೋದಿಯವರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಹತ್ರ ಈ ಗ್ಯಾರಂಟಿಗಳು ಕೊಟ್ಟುಬಿಟ್ಟು ಡೆವಲಪ್ಮೆಂಟು ಇವರು 5 ವರ್ಷದ ಅದೇನು ಮಾಡ್ತಾರೋ ಗೊತ್ತಿಲ್ಲ. ದೇವರಿಗೆ ಪ್ರೀತಿ ಆಗಬೇಕಮ್ಮ, ಅಷ್ಟೇ. 2024ರಲ್ಲಿ ಮರೆಯೋಕ್ಕಾಗದಿರೋ ಘಟನೆ ಅಂದರೆ ಯಾವುದು ಸರ್? ಮರ್ಯಾದೆ ಆಗೋದೇನು, ಎಲ್ಲ ಮರಿಬೇಕಾದಮ್ಮ. ಮರ್ಯಾದೆ ಯಾವುದಿದೆ ಅಲ್ಲ, ಮೋಸದ ಬಂದರೆ ಹಿಂದಕ್ಕೆ ಬಿಡಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು, ಅಷ್ಟೇ. ಏನು ಮಾಡೋಕ್ಕಾಗಲ್ಲ. 2025ಕ್ಕೆ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ಕಾರದ ಕಡೆಯಿಂದ? ನಾವೇನು ಸರ್ಕಾರದಿಂದ ನಿರೀಕ್ಷೆ ಏನಲ್ಲಮ್ಮ. ಬಡವರಿಗೆ ಕೊಡೋರಿಗೆ ಸರಿಯಾಗಿ ಕೊಟ್ಟರೆ ಹೇಗಿದೆ. ಅವರೇನೋ ಸಾನೆ ವಯಸ್ಸಾಗಿದ್ದವರಿಗೆ 500 ರೂಪಾಯಿ ಕೊಡ್ತಾರೆ, ಅವ್ರಿಗೂ 500 ರೂಪಾಯಿ ಕೊಡ್ತಾಯಿಲ್ಲ. ಅಂಥ ಘಟನೆಗಳು ಮಸ್ತಾ ಇದ್ದಾವೆ. ಅವರು ಪೋಸ್ಟ್ ಆಫೀಸ್ನಲ್ಲಿ ನಿಂತ್ಕೊಡ್ತಾರೆ ದುಡ್ಡು ಬಂದಿದೆ ಅಂತ, ಅಲ್ಲಿ ದುಡ್ಡು ಬಂದಿಲ್ಲ ಅಂತಂದರೆ ಹತ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲ ನಡೀತಾ ಇದ್ದಮ್ಮ. ಅದು ಏನು ಮಾಡೋದು? ನಂದು ಇದು ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಇವತ್ತಿನವರೆಗೂ ನಿರ್ಮೂಲನೆ ಮಾಡಲಿಲ್ಲ. ಡ್ರೈನೇಜ್ ಬ್ಲಾಕ್ ಆಗುತ್ತೆ ಅಂದರೆ ಅದೇ ಒಂದು ಕಾರಣ. ಅದು ಈಗ ಮ್ಯಾನುಫ್ಯಾಕ್ಚರರ್ಸ್ಗೆ ನೀವು ಅದನ್ನ ತಡೆ ಹಿಡಿದು ಅವ್ರಿಗೇನಾದರೂ ಬೇರೆ ಆಲ್ಟರ್ನೇಟಿವ್ ಹೇಳಿ ಪ್ಲಾಸ್ಟಿಕ್ ಏನಾದರೂ ಸ್ವಲ್ಪ 20 ಇದು ಮಾಡಿದ್ರೆ ಅದು ಸ್ವಲ್ಪ ಒಂದು. ಎರಡನೇದು ಕರಪ್ಷನ್ ಅನ್ನೋದು ತಾಂಡವಾಳ್ತಾ ಇದೆ ಮೇಡಮ್. ಅದ್ರ ನಿರ್ಮೂಲನೆ ಮಾಡಿದ್ರೆ ನಿಜವಾಗೂ ಸರ್ಕಾರಕ್ಕೆ ಒಳ್ಳೆ ನೇಮ್ ಬರುತ್ತೆ, ಅಷ್ಟೇ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.